ಈ PDO ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಎಕ್ಸಾಮ್ ನಡೆಸ್ತಕ್ಕಂಥ ಈ KPSC ಅವ್ರು ಏನು ಮಾಡ್ತಾರೆ ಅಂತಂದರೆ ಸುಮಾರು ಇಲ್ಲಿ ಒಂದು 40-50 ಬ್ಲಾಕ್ ಇದೆ. ಆ ಬ್ಲಾಕಲ್ಲಿ ಏನು ಮಾಡ್ತಾರೆ ಅಂದರೆ ಕೇವಲ 12 ಅಂದರೆ ಒಂದು ಸೆಟ್ಟಲ್ಲಿ 12 ಕ್ವಶನ್ ಪೇಪರ್ ಮಾತ್ರ ಕಳಿಸಿದ್ದಾರೆ. ಇನ್ನು 12 ಕ್ವಶನ್ ಪೇಪರ್ ಕೊಟ್ಟಿಲ್ಲ. ಅವ್ರು ಕೇಳಿದರೆ ಬಂದಿಲ್ಲ ಅಂತ ಹೇಳ್ತಾರೆ. 12 ಕ್ವಶನ್ ಪೇಪರ್ನ ಅವ್ರು ಕೊಟ್ಟಿದ್ದಾರೆ, ಅವರಿಗೆ ನಮಗೆ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂದರೆ ವೆರಿಫೈಡ್ ಮಾಡ್ತೀನಿ ಅಂತ ಹೇಳ್ತಾರೆ. ಆಲ್ರೆಡಿ ಅರ್ಧ ಗಂಟೆ ಹೋಗಿದೆ. ಸೊ ಇದು ನಮ್ಮ ನ್ಯಾಯ ಕೊಡ್ಸಂತಂದರೆ ಮಾನ್ಯ ತಹಸೀಲ್ದಾರು ಮತ್ತು ಸರ್ಕಲ್ PSI ಅವ್ರು ಕೂಡ ಏನು ಮಾಡ್ತಾರೆ, ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ನೀವು ಬನ್ನಿ, ನಿಮ್ಗೆ ಅರ್ಧ ಗಂಟೆ ಎಕ್ಸ್ಟ್ರಾ ಕೊಡ್ತೀವಿ, 1 ಗಂಟೆ ಎಕ್ಸ್ಟ್ರಾ ಕೊಡ್ತೀವಿ. ಅರ್ಧ ಜನ ಎಕ್ಸಾಮ್ ಬರೀತಾ ಇದ್ದಾರೆ. ಮೋರ್ ದೆನ್ 90% ಜನ ಸ್ಟೂಡೆಂಟ್ಸ್ ಎಕ್ಸಾಮ್ ಬರೀತಾ ಇಲ್ಲ. ಇದಕ್ಕೆ ಕಾರಣ ತಹಸೀಲ್ದಾರ್ ಮತ್ತು ಪೊಲೀಸರು. ಅವ್ರು ಯಾಕೆ ನಮಗೆ ಕನ್ವಿನ್ಸ್ ಮಾಡ್ಬೇಕು ಸರ್? ಅವ್ರಿಗೆ ಗೊತ್ತಿಲ್ವಾ? KPSC ನಿಮಗೆ ಗೈಡ್ಲೈನ್ಸ್ ಕೊಟ್ಟಿಲ್ವಾ? ಇಲ್ಲಿ ನಮ್ಮ ರೂಮಲ್ಲಿ ಸುಮಾರು ಒಂದು 40 ಜನ ಇದ್ದಾರೆ ಮೇಲ್ವಿಚಾರಕರು. ಅವ್ರಿಗೆ ಯಾವುದೇ ಗೈಡ್ಲೈನ್ಸೇ ಗೊತ್ತಿಲ್ಲ. ಅವ್ರಿಗೆ ಕೇಳಿದ್ರೆ ನಾವೇನು ಮಾಡೋಣ ಅಂತ ಕೇಳ್ತಾ ಇದ್ದಾರೆ. ಅವ್ರಿಗೆ ಗೆಸ್ಟ್ ಫ್ಯಾಕಲ್ಟಿ, ಪರ್ಮನೆಂಟ್ ಫ್ಯಾಕಲ್ಟಿ ಒಬ್ಬರು ಬರ್ತಾ ಇಲ್ಲ. ಏನೇ ಕೇಳಿದ್ರೆ ಏನಂತಾರೆ, ನಮ್ಮ ಗೈಡ್ಲೈನ್ಸ್ ಇಲ್ಲ ಸರ್, ಸುಮ್ಮನೆ ಬೇಡ ಅಂದ್ರೆ ಡ್ಯೂಟಿ ಹಾಕಿನ 12 ಜನ ಕೊಟ್ಟಿದ್ದಾರೆ, 12 ಜನಕ್ಕೆ ಹೊರ ಕಳಿಸಿದ್ದಾರೆ. ಕ್ವಶನ್ ಪೇಪರ್ ಬಂದಿಲ್ಲ, ನಾವೇನು ಮಾಡೋಣ ಅಂತಾರೆ. ತಹಸೀಲ್ದಾರ್ ಕೇಳಿದ್ರೆ ವೆರಿಫೈಡ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ 3/4 ಗಂಟೆ ಹೋಗಿದೆ ಸರ್, ಇನ್ನೇನು ವೆರಿಫೈಡ್ ಮಾಡ್ತೀರಾ? ಇದಕ್ಕೆ ಸ್ಕ್ಯಾಮ್ ಆಗಿಲ್ಲ ಅಂದ್ರೆ ಏನು ಗ್ಯಾರಂಟಿ ಸರ್? ನೀವು ಗ್ಯಾರಂಟಿ ಕೊಡ್ತೀರಾ? ಈಗ ನಮಗೆ 90% ಜನ ಸ್ಟೂಡೆಂಟ್ಸ್ ಹೊರಗಡೆ ಇದ್ವಿ, ನಮ್ಗೆ ಎಕ್ಸಾಮ್ ಬರಿ ಅಂತ ಹೇಳಿ ಕನ್ವಿನ್ಸ್ ಮಾಡ್ತಾ ಇದ್ರಿ. ಯಾಕೆ ಮಾಡ್ತಾ ಇದ್ರಿ ಸರ್? ಇವಾಗ ಕ್ವಶನ್ ಪೇಪರ್ ಸ್ಕ್ಯಾಮ್ ಆಗಿಲ್ವಾ? ಇದು ರೀ ಎಕ್ಸಾಮ್ ಮಾಡಬೇಕು. KPSC ಕರೆಕ್ಟಾಗಿ ಗೈಡ್ಲೈನ್ಸ್ನ ಕೊಡಬೇಕು. ಇಲ್ಲದಿದ್ದರೆ ವಿದ್ಯಾರ್ಥಿಗಳ ದೊಡ್ಡ ಅನ್ಯಾಯ ಆಗುತ್ತೆ ಸರ್. ಪ್ಲೀಸ್